ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇಂದು ನಾವು ಮಂಡ್ಯ ಜಿಲ್ಲೆಯ ವಿಡಿಯೋವನ್ನು ನೋಡೋಣ. ನಮಸ್ಕಾರ, ನನ್ನ ಹೆಸರು ದುರ್ಗಾ ಅಂತ. ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಹೇಳೋದಕ್ಕೆ ಭಾಳ ಸಂತೋಷವಾಗಿದ್ದೀನಿ. ಯಾಕೆಂದರೆ ಮಂಡ್ಯವನ್ನು ಸಕ್ಕರೆ ನಾಡು ಎಂದು ಕರೆಯುತ್ತಾರೆ. ಯಾಕೆಂದರೆ ಕಬ್ಬು ಹೆಚ್ಚಾಗಿ ಅಲ್ಲಿ ತಯಾರಿಸಲಾಗುತ್ತದೆ. ಮತ್ತು ಅಲ್ಲಿ ಪ್ರಮುಖವಾದ ಆಹಾರ ಅಂದರೆ ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು. ನಾನು ಸುಮಾರು 23 ವರ್ಷಗಳಿಂದ ದೇವರ ರಾಜ್ಯದಲ್ಲಿ ಶಿಷ್ಯಳಾಗಿದ್ದೀನಿ. ನಾನು ಒಂದು ಹಿಂದೂ ಕುಟುಂಬದಿಂದ ಬಂದಿರೋದ್ರಿಂದ ಅನೇಕ ಪಾಪಗಳಲ್ಲಿ ನಾನು ಮುಳುಗಿದೆ. ನನ್ನ ಒಂದು ಜೀವನ ದೇವರು ಹೇಗೆ ಬದಲಾವಣೆ ಮಾಡಿದರು, ಅದೇ ಥರ ಅನೇಕ ಆತ್ಮಗಳು ಪಾಪದಲ್ಲಿದ್ದಾರೆ, ದೇವರನ್ನ ಅರಿದೇ ಇದ್ದಾರೆ. ಅಂಥ ಒಂದು ಆತ್ಮಗಳಿಗೋಗಿ ದೇವರ ವಾಕ್ಯವನ್ನು ಹೇಳಬೇಕಂತ ಒಂದು ಕುತೂಹಲ ನನ್ನಲ್ಲಿತ್ತು. ಆ ಸಮಯದಲ್ಲಿ ಮಂಡ್ಯಗೆ ಹೋಗೋಕ್ಕೆ ನನಗೆ ಒಳ್ಳೆಯ ಒಂದು ಅವಕಾಶ ಸಿಕ್ತು. ನಾವು ಒಂದು ಕುಟುಂಬ ಸಭೆಯಾಗಿ ಹೋಗಿ ದೇವರ ಸೇವೆಯನ್ನು ಮಂಡ್ಯದಲ್ಲಿ ಮಾಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೀನಿ. ತಿಂಗಳಿಗೊಂದ್ಸಲ ನಾವಲ್ಲಿ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಕೆಲವು ಸಮಯದಲ್ಲಿ ಮಂಡ್ಯಗೋಸ್ಕರ ನಾವು ಮಿನಿಸ್ಟ್ರಿಯಾಗಿ ಕೂಡಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದರಿಂದ ದೇವರು ಬಹಳ ಒಂದು ಕಾರ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಕೆಲವು ಆತ್ಮಗಳನ್ನು ಕೂಡ ದೇವರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕೆಲವರಿಗೆ ಬೈಬಲ್ ಸ್ಟಡಿ ಕೂಡ ನಾವು ಮಾಡ್ತಾ ಇದ್ದೀವಿ. ಒನ್ ಡೇ ಬಿಫೋರ್ ಆಗಿ ಹೋಗಿ ಇನ್ವೈಟ್ ಮಾಡಿ ಸಂಡೇ ಆರಾಧನೆ ಮಾಡೋದು ಭಾಳ ಸಂತೋಷವಾಗಿದೆ. ಮಿನಿಸ್ಟ್ರಿಯಾಗಿ ಕೂಡಿ ದೇವರ ಸೇವೆಯನ್ನು ಮಾಡೋದು ತುಂಬ ಸಂತೋಷವಾಗಿದೆ. ನಾವು ಪ್ರಾರ್ಥಿಸ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ಮಂಡ್ಯ ಸಭೆಗೋಸ್ಕರ ಅತಿ ಬೇಗನೆ ದೇವರಲ್ಲಿ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ಪ್ರೇಯರ್ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬು ಹೃದಯದಿಂದ ನಿಮ್ಮಲ್ಲಿ 3 ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ, ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ. ಎರಡನೆಯದಾಗಿ, ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ 1ನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ. ಮೂರನೆಯದಾಗಿ, ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.